Oh my god! Wow! ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಸುಮಾ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಿದು ಸ್ಟಾರ್ಟಿಂಗಲ್ಲಿ ಈ ಥರ ಹಾಕ್ಬಿಟ್ಟಿದ್ದಾರಲ್ಲ ಸುಮವರು ಅಂತ ನೀವು ಅನ್ಕೋಬೋದು. ಅದು ನಿಜನೇ. ಲಾಸ್ಟ್ವರೆಗೂ ನೋಡಿ ಏನಾಯಿತು ಅಂತ ಹೇಳಿ ನಿಮಗೂ ಗೊತ್ತಾಗುತ್ತೆ. ಒಂದೊಳ್ಳೆ ಕಾಮಿಡಿ ಥರ ಇತ್ತು ಅಂತಲೇ ಹೇಳ್ಬೋದು. ಸಕ್ಕತ್ ಬೇಜಾರು ಕೂಡ ಆಯಿತು. ಮತ್ತು ಇನ್ನೊಂದು ವಿಷಯ ಏನಂತಂದರೆ, ಎಲ್ಲರೂ ಯುಗಾದಿ ಹಬ್ಬದ ವೀಡಿಯೋನ ಹಾಕ್ತಾ ಇದ್ದಾರೆ. ನೀವೇನು ಸುಮವರೇ ಇವತ್ತು ಆಯಿಲ್ ಪ್ರಿಪ್ರೇಷನ್ದು ವೀಡಿಯೋ ಹಾಕಿದ್ದೀರಾ ಅಂತ ಕೇಳೋದಾದರೆ ಅದಕ್ಕೆ ಆನ್ಸರ್ ಮಾಡಿಬಿಡ್ತೀನಿ ಫಸ್ಟೇ. ನಾವು ಹಬ್ಬ ಮಾಡಿಲ್ಲ, ಹಂಗಾಗಿ ನಾನು ಹಬ್ಬದ ಯಾವುದೇ ರೀತಿ ವೀಡಿಯೋಸ್ನ ಮಾಡ್ಕೊಂಡಿಲ್ಲ. ಈ ಒಂದು ಆಯಿಲ್ನ ನಾನು ರೆಡಿ ಮಾಡ್ಕೊಂಡಿದ್ದ ವೀಡಿಯೋ ಮುಂಚಿಂದೇ ವೀಡಿಯೋ, ಹಂಗಾಗಿ ಇವತ್ತು ಇದನ್ನು ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಯಾಕಂದರೆ ರಿಸಲ್ಟ್ ಬಂದರೆ ಮಾತ್ರ ಹಾಕಬೇಕಂತ ವೀಡಿಯೋ ಮಾಡಿ ಇಟ್ಕೊಂಡಿದ್ದೆ. ತುಂಬ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ ಈ ಆಯಿಲಿಂದ, ಅದಕ್ಕಾಗಿ ನಾನು ವೀಡಿಯೋನ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು. ಕೊನೆವರೆಗೂ ವೀಡಿಯೋನ ನೋಡಿ ನೀವು ಒಂದ್ಸಲ ಟ್ರೈ ಮಾಡ್ಬೋದು. ಪ್ರತಿಯೊಂದೂ ಇರಲೇಬೇಕು ಅಂತ ಇಲ್ಲ, ಏನು ಎತ್ತ ಅನ್ನೋದನ್ನು ಕಂಪ್ಲೀಟಾಗಿ ಡೀಟೇಲ್ನ ಹೇಳ್ತೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿದ್ಮೇಲೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಯಾರನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ತಾ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಬಂದು ನಾನು ಇದನ್ನೇ ಹಾಕಬೇಕು ಅದನ್ನೇ ಹಾಕಬೇಕು ಅಂತ ಹೇಳಿ ಅಂದ್ಕೊಂಡಿದ್ದಲ್ಲ. ಏರಿಗೆ ಯಾವುದ್ಯಾವುದೆಲ್ಲ ಒಳ್ಳೆಯದು ಅಂದರೆ ಮುಂಚೆಯಿಂದನೂ ನಾನು ವೀಡಿಯೋಸ್ ನೋಡ್ತಾ ಬಂದಿರೋರಿಗೆ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾವುದೋ ಒಂದು ಏರಿಗೆ ಒಳ್ಳೆಯದು ಅಂತ ಗೊತ್ತಾಯಿತು ಅಂತಂದರೆ ಕೊಬ್ಬರಿ ಎಣ್ಣೆಗೆ ಅದನ್ನೇ ಹಾಕಿ ಕಾಯಿಸ್ಬಿಟ್ಟು ನಾನು ಯೂಸ್ ಮಾಡ್ತಾ ಇದ್ದಿದ್ದು ಒಂದೊಂದೇ ಐಟಮನ್ನು. ಅದರಲ್ಲಿ ಒಂದೊಂದು ಐಟಮು ನಮಗೆ ಆಗ್ತಾ ಇರಲಿಲ್ವಾ, ನಮಗೆ ಸೂಟ್ ಆಗ್ತಿರ್ಲಿಲ್ವ, ಏನೂ ಗೊತ್ತಾಗ್ತಿರ್ಲಿಲ್ಲ. ಒಂದಕ್ಕೆ ರಿಸಲ್ಟ್ ಬಂದರೆ ಇನ್ನೊಂದಕ್ಕೆ ರಿಸಲ್ಟ್ ಬರ್ತಾ ಇರಲಿಲ್ಲ. ಬಟ್ ಒಂದೊಂದೇ ಯೂಸ್ ಮಾಡೋದ್ರಿಂದನೂ ಕಂಟಿನ್ಯೂಯಸ್ ಆಗಿ ನಾವು ಒಂದೇ ಆಯಿಲ್ನ ಯೂಸ್ ಮಾಡದೇ ಇರೋದಕ್ಕೆ ಅದನ್ನು ಆಯಿಲಿಂದ ಯೂಸ್ ಆಗ್ತಾ ಇದೆಯಾ ಅಥವಾ ಏರ್ ಫಾಲ್ ಕಂಟ್ರೋಲ್ ಆಗಿದ್ದು ಅದರಿಂದನಾ ಅಲ್ವಾ, ಅಥವಾ ಏರ್ ಫಾಲ್ ಜಾಸ್ತಿ ಆದರೆ ಇದರಿಂದ ಆಯಿತಾ ಅಲ್ವಾ, ಹಿಂಗೇನೂ ಗೊತ್ತೇ ಆಗ್ತಿರ್ಲಿಲ್ಲ. ಅದಕ್ಕೆ ಅಂತಲೇ ನಾನು ಇವತ್ತು ಈ ಆಯಿಲನ್ನು ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಇಂಗ್ರೀಡಿಯೆಂಟ್ ಎಲ್ಲನೂ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಇಲ್ಲಿ ಪ್ರತಿಯೊಂದನ್ನು ನಾನು ಹೇಳೋದಕ್ಕಾಗಲ್ಲ, ಯಾಕಂದರೆ ತುಂಬ ದಿನ ಆಯ್ತಲ್ವ ಪ್ರಿಪೇರ್ ಮಾಡಿ ಆಯಿಲ್ನ, ಹಂಗಾಗಿ ಸ್ವಲ್ಪ ಮರ್ತೋಗ್ಬಿಟ್ಟಿದೆ ಏನೇನು ಅಂತ ಹೇಳಿ. ಹಂಗಾಗಿ ಮರ್ತೋದ್ರೆ ಅಂತ ಹೇಳ್ತಿರೋದು. ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ಇಲ್ಲಿ ಡ್ರೈ ಇಟ್ಕೊಂಡಿರೋದೆಲ್ಲ ಮೆಂತ್ಯಕಾಳು, ಅಗಸೆ ಬೀಜ ಮತ್ತು ಕೊಲಂಜಿ ಸೀಡ್ಸು, ಬಿಳಿ ಎಳ್ಳು ಜೊತೆಗೆ ಲವಂಗ ಒಂದು 10ರಿಂದ 12 ಇಟ್ಕೊಂಡಿದ್ದೀನಿ. ಅಲ್ಲಿ ಪುಡಿ ಥರ ತೋರಿಸ್ತಿದ್ದೀನಲ್ಲ, ಆಮ್ಲ ಮತ್ತು ಕರಿಬೇವು ರುಬ್ಕೊಂಡಿರೋದು, ಅದರ ಜೊತೆ ಇನ್ನೂ ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ. ಇಲ್ಲಿ ಪುಡಿಗಳು ಏನು ಹಾಕ್ಕೋತಾ ಇದ್ದೀನಿ ಪ್ಲೇಟಿಗೆ, ಅದು ಏರ್ ಪ್ಯಾಕಿಗೆ ಅಂತೇಳಿ ಫ್ಲಿಪ್ಕಾರ್ಟಲ್ಲೆಲ್ಲ ಕಾಂಬೋ ಆಫರ್ ಬರುತ್ತಲ್ವ, ಒಂದು 5ರಿಂದ 6 ಶಿಕಾಕಾಯಿ ಪುಡಿ, ಇಂಡಿಕಾ ಪೌಡರು, ಮೆಹಂದಿ ಪೌಡರು, ದಾಸವಾಳ ಪೌಡರ್ ಅಂತ, ಅದು ಒಂದು 6 ಥರದ್ದು ಮುಂಚೆನೇ ತರಿಸಿದ್ದಿತ್ತು. ಅದೊಂದು 3-4 ಸ್ಪೂನು, ಜೊತೆಗೆ ಬೇವಿನ ಸೊಪ್ಪಿನ ಪುಡಿನ ಮನೇಲೇ ಮಾಡಿಟ್ಕೊಂಡಿದ್ದೆ ಅದು, ಜೊತೆಗೆ ಇವಾಗ ಹಾಕ್ತಿರೋದು ರೋಸ್ಮೇರಿ, ಜೊತೆಗೆ ಹಸಿದೆಲ್ಲ ಏನೇನೆಲ್ಲ ತೋರಿಸ್ದೆ ಅಲ್ವಾ ಅದರಲ್ಲಿ ವೀಳ್ಯದೆಲೆ, ದಾಸವಾಳದೆಲೆ, ಅಲೋವೆರಾ, ಈರುಳ್ಳಿ, ದಾಸವಾಳ ಹೂವು, ಮತ್ತು ಏನಾದರೂ ಮಿಸ್ ಆಗಿದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ, ಓಕೆನಾ. ಇದಿಷ್ಟನ್ನು ಯೂಸ್ ಮಾಡಿಕೊಂಡು ನಾನು ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಒಳ್ಳೆ ರಿಸಲ್ಟ್ ಕೊಡ್ತಾಯಿದೆ ಅಂತ ಹೇಳ್ಬೋದು. ನಾನು ಹೇರ್ ಇವಾಗ ನೋಡ್ತಾ ಇದ್ದೀರಲ್ವ, ಸ್ವಲ್ಪ ರೆಡ್ ಥರ ಎಲ್ಲ ಕಾಣಿಸ್ತಾ ಇದೆ. ಆಮೇಲೆ ಏರ್ ಫಾಲ್ ಅಂತೂ ಸಿಕ್ಕಾಪಟ್ಟೆ ಏರ್ ಫಾಲ್ ಆಗ್ತಾಯಿದೆ ನಮ್ಮ ಮನೇಲಿ ಎಲ್ರಿಗೂ ಅಂತ ಹೇಳಿ ನಾನು ಈ ಆಯಿಲನ್ನು ಪ್ರಿಪೇರ್ ಮಾಡ್ಕೊಂಡಿದ್ದು. 2 ಲೀಟರ್ ಆಯಿಲ್ನ ತೊಗೊಂಬಂದಿದ್ದು, ಅಂದರೆ ಗಾಣದಲ್ಲೇ ಮಾಡಿಸಿ ತೊಗೊಂಬಂದಿದ್ದು ಎಣ್ಣೆ. 2 ಲೀಟ್ರದ್ದು 1 ಲೀಟರ್ ಆಯಿಲ್ ಖಾಲಿ ಆದ್ರೂ ನಮಗೆ ಯಾವುದೇ ರಿಸಲ್ಟ್ ಬರಲಿಲ್ಲ. ಸಿಂಗಲ್ ಆ ಥರ. ಈಗ ಅಲೋವೆರಾ ಸಿಗ್ತಾ ಅಲೋವೆರಾ ಹಾಕಿ ಕುದಿಸಿ ಮಾಡ್ಕೊಳ್ಳೋದು, ಅಥವಾ ದಾಸವಾಳದ ಎಲೆ ಅಥವಾ ದಾಸವಾಳದ ಹೂವು, ಈ ಥರ ಬೇರೆ ಬೇರೆ ಹಾಕಿ ನಾನು ಮಾಡ್ಕೊತಾ ಇದ್ದಿದ್ದು. ರಿಸಲ್ಟ್ ಏನೂ ಗೊತ್ತಾಗ್ತಿರ್ಲಿಲ್ಲ. ಈಗೆಲ್ಲ ಮಿಕ್ಸ್ ಮಾಡಿದ್ರಿಂದ ತುಂಬ ಒಳ್ಳೆ ರಿಸಲ್ಟ್ ಬರ್ತಾಯಿದೆ ಅಂತ ಹೇಳ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಭೃಂಗರಾಜ ಪೌಡರು, ಅದು ಒಂದು ಸಲ ಚಿಕ್ಕಮಂಗ್ಳೂರು ಹೋಗಿದ್ವಿ, ಅಲ್ಲಿ ತೊಗೊಂಬಂದಿದ್ದೆ. ಆ ಒಂದು ಪೌಡರ್ ಕೂಡ ಹಾಕಿದ್ದೀನಿ. ಅದರಿಂದ ಕೂದಲು ಬ್ಲ್ಯಾಕು ಆಗ್ತಾಯಿದೆ, ಜೊತೆಗೆ ಏರ್ ಫಾಲ್ ಕಂಟ್ರೋಲ್ ಕೂಡ ಆಗಿದೆ ಅಂತ ಅನ್ಕೋತೀನಿ. ಅದರಿಂದನೇ ಆಗಿರೋದು ಅಂತ ನನಗನ್ಸುತ್ತೆ. ಆಮೇಲೆ ಇಚ್ಚಿಂಗ್ ಆಗ್ತಾಯಿತ್ತು, ಆಯಿಲ್ ಅಪ್ಲೈ ಮಾಡಿದ ತಕ್ಷಣ ಸಖತ್ ಇಚ್ಚಿಂಗ್ ಆಗ್ತಾಯಿತ್ತು. ಕೆರೆಯೋದನ್ನೇ ನಾವು ನಿಧಾನವಾಗಂತೂ ಕೆರೆಯಲ್ಲ ಅಲ್ವಾ, ಕಟ್ತಾ ಬಂದರೆ ಆ ರೀತಿ ಕೆರ್ಕೊಂಡೇ ಅರ್ಧ ಏರ್ ಫಾಲ್ ಆಗ್ತಿತ್ತು ಅಂತ ನಂಗೆ ಅನ್ನಿಸ್ತಾ ಇತ್ತು. ಅದೆಲ್ಲನೂ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಅದಕ್ಕೆ ಅಂತಲೇ ಈ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇವಾಗ 1 ಲೀಟರ್ ಕೊಬ್ಬರಿ ಎಣ್ಣೆ ಇತ್ತು, ಅದನ್ನು ಹಾಕ್ಕೊಂಡಿದ್ದೀನಿ. ಜೊತೆಗೆ ಇದು
150 ml ಏನು ಬಾದಾಮ್ ಆಯಿಲು, ಯಾವುದು ಡಾಬರ್ದೇನೋ ಬರುತ್ತಲ್ಲ ಅದೇನೆ, ಪ್ಯೂರ್ ಸಿಕ್ಕಿಲ್ಲ ನನಗೆ, ಹಂಗಾಗಿ ಇದನ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ. ಅದ್ರ ಜೊತೆ ಸ್ವಲ್ಪ ಹರಳೆಣ್ಣೆ ಕೂಡ ಪ್ಯೂರೇನೆ. ಅದನ್ನು ಈಗ ತುಂಬ ದಿನ ಆಯಿತು ತೊಗೊಂಬಂದು, ಅರ್ಧ ಖಾಲಿಯಾಗಿತ್ತು. ಹರಳೆಣ್ಣೆ ಜಾಸ್ತಿ ಯೂಸ್ ಮಾಡ್ತಾ ಇರಲಿಲ್ಲ, ಯಾವಾಗೋ ಒಂದು ಟೈಮ್ ನಂಗೆ ಈಟ್ ಜಾಸ್ತಿ ಆಗಿದೆ ಅಂತ ಅನ್ನಿಸ್ದಾಗ ಸ್ವಲ್ಪ ನೆತ್ತಿಗೆ ಮಾತ್ರನೇ ಹಾಕ್ಕೋತಾ ಇದ್ದೆ. ಈಗ ಅದನ್ನು ಸಪ್ರೇಟ್ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಮತ್ತು ಹರಳೆಣ್ಣೆನ ಇದರಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀನಿ. ಇನ್ನೂ ಒಂದು ಚಿಕ್ಕದಿತ್ತು 50 ml ಅನಿಸುತ್ತೆ ಇದನ್ನು ಹಾಕ್ಬೇಕು ಅಂದ್ಕೊಂಡೆ. ಆಮೇಲೆ ಇನ್ನೊಂದು ಐಡಿಯಾ ಬಂತು, ಸ್ಕಿನ್ಗೆ ಅಂತೇಳಿ ಒಂದು ಆಯಿಲ್ ಪ್ರಿಪೇರ್ ಮಾಡೋಣ ಅಂತ ಹೇಳಿ, ಹಂಗಾಗಿ ಅದು ಬೇಡ ಅಂತೇಳಿ ವಾಪಸ್ ಹಂಗೆ ಎತ್ತಿಟ್ಟೆ. ಇದು ಬಂದು ಹರಳೆಣ್ಣೆ, ಇದ್ರ ಜೊತೆಗೆ ಆಲಿವ್ ಆಯಿಲ್ ಹಾಕಬೇಕು ಅಂತ ಇತ್ತು ನನಗೆ. ಆಲಿವ್ ಆಯಿಲ್ ಕೂಡ ಸಿಗಲಿಲ್ಲ, ಹಂಗಾಗಿ ನಾನು ಯಾವುದಿದೆ ಅದರಲ್ಲೇ ಮಾಡಬೇಕು ಅಂತ ಮಾಡ್ತಾ ಇರೋದ್ರಿಂದ ಮನೇಲಿರೋದನ್ನೇ ಯೂಸ್ ಮಾಡಿಕೊಂಡು ಮಾಡೋಣ ಅಂತ ಮಾಡಿದ್ದು. ಇದೇನಾಯಿತು ಅಂತ ಅಂದರೆ, ಇದು ಆಮ್ಲದ್ದು ಬೀಜಗಳು, ಆಮ್ಲನೆಲ್ಲ ಕಟ್ ಮಾಡಿ ತೆಗೆದಿದ್ದೆ ಅಲ್ವಾ, ಅದು ನನ್ನ ಫ್ರೆಂಡ್ ಅನ್ನೋದು ಆ ಬೀಜನೂ ನಮ್ಮ ಅತ್ತೆ ಹಾಕ್ತಾರೆ, ಆ ಬೀಜದಲ್ಲೂ ಒಳ್ಳೆ ಏನು ನ್ಯೂಟ್ರಿಷನ್ ಸಿಗುತ್ತೆ, ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಿದ್ರು ಅಂತ. ಅದಕ್ಕೆ ಹಾಕ್ತೆ. ನಂಗೆ ಗೊತ್ತಿಲ್ಲ ಈ ರೀತಿ ಆಗುತ್ತೆ ಅಂತ. ಎಷ್ಟೊತ್ತವರೆಗೂ ಬಂದಿದೆ ಅಂದರೆ 1 ಲೀಟರ್ ಆಯಿಲು 1/2 ಲೀಟರ್ ಅಂತೂ ಉಕ್ಕೋಗ್ಬಿಟ್ಟಿತ್ತು ಅನಿಸುತ್ತೆ. ಸದ್ಯ ನನ್ನ ಪುಣ್ಯಕ್ಕೆ ಗ್ಯಾಸ್ ಸ್ಟವ್ ಕೆಳಗಡೆ ಶೆಲ್ಫ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ನಾನು ಎಣ್ಣೆ ಮಾಡೋದಕ್ಕೆ ಇಟ್ಟಿದ್ದೆ, ಹಂಗಾಗಿ ಏನೋ ಸರಿ ಹೋಯಿತು. ಎಲ್ಲನೂ ಮತ್ತೆ ಒಂದು ಕಡೆಯಿಂದ ಸ್ವಲ್ಪ ಏನೋ ಮಾಡಿ ಎತ್ಕೊಂಡು ಎಣ್ಣೆನ ಮತ್ತೆ ಅದಕ್ಕೆ ಹಾಕಿ ಯೂಸ್ ಮಾಡ್ತಾ ಇದ್ದೀನಿ. ಕ್ಲೀನ್ ಇಲ್ಲ ಅಂದಿದ್ರೆ ಸಖತ್ ಎಣ್ಣೆ ವೇಸ್ಟ್ ಆಗಿರೋದು, ಅದಂತೂ ಸಖತ್ ಬೇಜಾರಾಗಿಬಿಟ್ಟಿರೋದು ಅಂತಲೇ ಹೇಳ್ಬೋದು ನನಗೆ. ಇಲ್ಲಿ ಯಾವುದಾದ್ರೂ ಮಿಸ್ ಆಗಿದ್ದರೆ ನಾನು ಹೇಳ್ತೀನಿ, ಓಕೆನಾ. ಇಲ್ಲಿ ಹೇಳೋದಕ್ಕೆ ಡ್ರೈ ಎಲ್ಲನೂ ನೀಟಾಗಿ ಹೇಳ್ಬಿಟ್ಟಿದ್ದೀನಿ. ಏನು ಹಸಿದೆಲ್ಲ ಏನು ತೊಗೊಂಬಂದಿದ್ದೆ ಅದರಲ್ಲೇ ಮಿಸ್ ಆಗಿದ್ದರೆ ಯಾವುದಾದ್ರೂ ಮಿಸ್ ಆಗಿರ್ಬೋದು. ಅಲೋವೆರಾ ಹೇಳಿದೆ ಅಂತ ಅಂದ್ಕೋತೀನಿ. ಯಾವುದಾದ್ರೂ ಹೇಳಿಲ್ಲ ಅಂತಂದರೆ ನಾನು ಅದರಲ್ಲಂತೂ ಮೆನ್ಷನ್ ಮಾಡ್ತೀನಿ, ಒಂದು ಸಲ ಚೆಕ್ ಮಾಡಿ, ಓಕೆನಾ. ಇದೆಲ್ಲನೂ ಇವಾಗ ಹಸಿದೆಲ್ಲ ಏನಿತ್ತು ಅದನ್ನೆಲ್ಲ ನಾನು ರುಬ್ಕೊಂಡು ಹಾಕ್ತಾಯಿದ್ದೀನಿ. ಇದಿಷ್ಟೆಲ್ಲ ಹಾಕಿದ್ಮೇಲೆ ನನಗೆ ಮತ್ತೂ ಅದೇ ಪಾತ್ರೆಗೆ ಹಾಕೋಕ್ಕೂ ನನಗೆ ಭಯ ಆಗ್ತಾಯಿತ್ತು, ಯಾಕಂದರೆ ಹಂಗೆ ಉಕ್ಕೊಂಡು ಬರ್ತಿತ್ತಲ್ವ, ಮತ್ತೆ ಹಂಗೆ ಮೇಲಿಂದ ಬಂದುಬಿಟ್ರೆ ಕಷ್ಟ, ಮತ್ತು ಇದೆಲ್ಲ ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳಿ ಮತ್ತೆ ನಾನು ಅದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ದೊಡ್ಡ ಪಾತ್ರೆಗೆ ಹಾಕಿ ಇಟ್ಟೆ. ಮತ್ತು ಇನ್ನೊಂದು ಏನಾಗಿತ್ತು ಅಂತಂದರೆ, ನಾನು ಇದೆಲ್ಲ ಹಾಕಿದ ಇಂಗ್ರೀಡಿಯೆಂಟು ನಾನು ಹಾಕಿದ ಎಣ್ಣೆಗೆ ಕಡಿಮೆ ಆಯಿತು ಅಂತಲೇ ಹೇಳ್ಬೋದು, ಯಾಕಂದರೆ ಸ್ವಲ್ಪ ಎಣ್ಣೆ ಉಕ್ಕಿನೂ ವೇಸ್ಟ್ ಆಯಿತು, ಜೊತೆಗೆ ಇದು ರುಬ್ಬಿರೋದೆಲ್ಲನೂ ಸ್ವಲ್ಪ ಜಾಸ್ತಿನೇ ಇತ್ತು, ಹಂಗಾಗಿ ಎಣ್ಣೆನೇ ಕಾಣಿಸ್ತಾ ಇಲ್ಲ ಅಂತ ಅನಿಸ್ತಾ ಇತ್ತು ನನಗೆ. ಹಂಗಾಗಿ ನಾನು ಏನು ಮಾಡಿದೆ, ಇದನ್ನು ಆಫ್ ಮಾಡಿದೆ. ಇನ್ನೂ 1 ಲೀಟರ್ ಎಣ್ಣೆನ, ಕೊಬ್ಬರಿ ಎಣ್ಣೆನ ತರಿಸ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಿ 3/4 ಗಂಟೆಯಿಂದ 1 ಅವರ್ವರೆಗೂ ಇದನ್ನು ಲೋ ಫ್ಲೇಮಲ್ಲಿ ನಾನು ಕುದಿಸ್ಕೊಂಡಿದ್ದೀನಿ. ಫುಲ್ಲಾಗಿ ಎಲ್ಲನೂ ಅದು ಹಾಕಿರೋದೆಲ್ಲನೂ ಫುಲ್ ಅದ್ರದ್ದು ಏನು ಹಸಿ ವಾಸನೆ ಎಲ್ಲ ಹೋಗಿ ಡ್ರೈ ಥರ ಆಗಿ ಪುಡಿ ಥರ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಅದರದ್ದು ಅಂಶ ಎಲ್ಲ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಕುದಿಸಿ, ಅದಾದಮೇಲೆ ನಾವು ನೆಕ್ಸ್ಟು ರಾತ್ರಿ ಎಲ್ಲ ಹಂಗೆ ಬಿಟ್ಟು ಬೆಳಗ್ಗೆ ಎದ್ದು ಶೋಧಿಸ್ಕೋಬೇಕು. ಅವತ್ತು ಆ ರೀತಿ ಎಲ್ಲ ಆಗಿ ಆಮೇಲೆ ಎಣ್ಣೆ ತೊಗೊಂಬಂದು ಕಾಯಿಸಿದ್ಮೇಲೆ ನನಗೆ ಅದು ಲಾಸ್ಟಲ್ಲಿ ಸಂಜೆ ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಅದಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಏನೇನೆಲ್ಲ ಮಾಡಿದೆ ಅಂತ. ದೊಡ್ಡ ಪಾತ್ರೆಯಲ್ಲೇ ಇಟ್ಬಿಟ್ಟು 1 ಅವರ್ವರೆಗೂ ನಾನು ಕುದಿಸ್ಕೊಂಡಿದ್ದೀನಿ. ಅದಾದಮೇಲೆ ಅವತ್ತು ರಾತ್ರಿ ಎಲ್ಲ ಬಿಟ್ಬಿಟ್ಟು ನೆಕ್ಸ್ಟ್ ಡೇಗೆ ನಾನು ಸೋಸ್ಕೊಂಡಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ, ಕಲರ್ ಆಗಲಿ ಎಲ್ಲನೂ. ಹಚ್ಕೊಳ್ಳುವಾಗ ಒಂದು ಸಲ ತೋರಿಸ್ತೀನಿ ನಾನು, ನನ್ನ ಕೂದಲೇ ಇಲ್ಲ ಅನ್ನೋ ಥರ ಕಾಣಿಸ್ತಾಯಿದೆ ನೋಡಿ. ಇವಾಗ ಒಳ್ಳೆ ರಿಸಲ್ಟ್ ಬರ್ತಾಯಿದೆ. ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದಾಗಿತ್ತು ಇವತ್ತಿನ ಆಯಿಲ್ ಪ್ರಿಪ್ರೇಷನ್ ವ್ಲಾಗ್ ಅಂತಲೇ ಹೇಳ್ಬೋದು. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್, ಹಾಗೆಯೇ ನನ್ನ ಚಾನಲ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆಯೇ ರಿಸಲ್ಟ್ ಬಂದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.